ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಬ್ಬಟ್ಟಿನ ಸಾರು ತೋರಿಸಿನಲ್ವ, ಸೊ ಒಬ್ಬಟ್ಟು ತೋರಿಸಿಲ್ಲ ಅಂದರೆ ಹೇಗೆ, ಹಾಗಾಗಿ ಒಬ್ಬಟ್ಟಿನ ರೆಸಿಪಿ ಅದು ಅಮ್ಮ ಮಾಡ್ತಾ ಇರೋದು. ಹೇಗೆ ಮಾಡ್ತಿದ್ದಾರೆ, ಏನೆಲ್ಲ ಬಳಸ್ತಿದ್ದಾರೆ ಬನ್ನಿ ನೋಡೋಣ. ಫಸ್ಟಿಗೆ ಇಲ್ಲಿ ಮೈದಾ ಹಿಟ್ಟಲ್ಲಿ ಕಂಕಣ ಅಂತ ಹೇಳ್ತೀವಿ, ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಇದನ್ನು ಫಸ್ಟಿಗೆ ನೀಟಾಗಿ ಏನು ಮೆತ್ತಗಿರಬೇಕು, ತುಂಬ ಚಪಾತಿ ಹಿಟ್ಟಿನ ಅದಕ್ಕೆಲ್ಲ ಇರಬಾರ್ದು, ಇನ್ನು ಮೆತ್ತಗಿರಬೇಕು. ಆ ಥರ ಕಲಿಸ್ಬಿಟ್ಟು ಮೇಲ್ಗಡೆ ಒಂದು 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮತ್ತೊಂದು ಸ್ವಲ್ಪ ಕಲಿಸ್ಬಿಟ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಬೇಕು. ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ. ಇವಾಗ ನಮ್ಮ ಅಮ್ಮ ಕಲಿಸ್ತಿರೋ ಕನ್ಸಿಸ್ಟೆನ್ಸಿಗೆ ಇರಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನೋ ಉಪ್ಪು ಏನೂ ಹಾಕ್ಕೊಂಡಿಲ್ಲ. ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನೀರು ಹಾಕಿ ಕಲಸಿ ಇಟ್ಟಿದ್ದಾರೆ. ಎಣ್ಣೆ ಹಚ್ಚಿಬಿಟ್ಟು 1-2 ಅವರ್ಸ್ ಅದನ್ನು ನೆನೆಯೋಕ್ಕೆ. ಈ ಕಡೆ ಈಗ ಕುಕ್ಕರಲ್ಲೇ ಎಲ್ಲ ಬೇಯಿಸ್ಕೊತಾ ಇದ್ದೀವಿ. ಫಸ್ಟಿಗೆ ಇಲ್ಲಿ ಕಡಲೆಬೇಳೆ 1 ಲೋಟ ತೊಗೊಂಡು 3-4 ವಿಷಲ್ ತೊಗೊತಾ ಇದ್ದೀವಿ. ಈಗ ಕುಕ್ಕರ್ ಕೂಗಿ ಕೂಲ್ ಡೌನ್ ಆಗಿದೆ. ಕಡಲೆಬೇಳೆ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಇದೇ ಕುಕ್ಕರ್ಗೆ ನಾನು ತೊಗರಿಬೇಳೆ 1 ಲೋಟ ಕಡಲೆಬೇಳೆ ತೊಗೊಂಡಿದ್ನಲ್ವ, ಸೊ 2 ಲೋಟ ತೊಗರಿಬೇಳೆ ತೊಗೊಂಡು ಇದನ್ನು ಒಂದು 3-4 ವಿಷಲ್ ತೊಗೊತಾ ಇದ್ದೀವಿ. ಇಲ್ಲೇನು ಬೆಲ್ಲ ಏನು ಹಾಕೋತಾ ಇಲ್ಲ, ಬರೀ ಬೇಳೆಗಳನ್ನ ಮಾತ್ರ ಬೇಯಿಸ್ಕೊತಾ ಇದ್ದೀವಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸೇಮ್ 3-4 ವಿಷಲ್ ತೊಗೋಬೇಕು. ಈಗ ಕುಕ್ಕರ್ ಕೂಗಿ ಕೂಲ್ ಡೌನ್ ಆಗಿದೆ. ಬೇಳೆ ಕೂಡ ನೀಟಾಗಿ ಬೆಂದಿದೆ. ಈಗ ನಾವು ಒಂದು ಜಾಲರಿ ಬರುತ್ತಲ್ವ, ಅದರಲ್ಲಿ ಬೇಳೆಗಳನ್ನ ಹಾಕಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರನ್ನು ಹೆಂಗೆ ಸಪ್ರೇಟ್ ಮಾಡ್ಕೊಬೇಕು ಅಂದರೆ ಒಂಚೂರು ನೀರು ಇರಬಾರ್ದು, ಅಷ್ಟು ಚೆನ್ನಾಗಿ ಸಪ್ರೇಟ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀರು ಕೂಡ ಬಂದುಬಿಡುತ್ತೆ ಈಗ ಪ್ರೆಸ್ ಮಾಡಿದ್ರೆ. ಈಗ ತೊಗರಿಬೇಳೆ ಕಡಲೆಬೇಳೆ ಎರಡರಿಂದನೂ ನೀರನ್ನ ಸಪ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲೇ ಮತ್ತೆ ಮಾಡ್ಕೊತಾ ಇದ್ದೀನಿ. ಕುಕ್ಕರಿಗೆ ಏನು ಸಪ್ರೇಟ್ ಮಾಡಿರೋ ಬೇಳೆಗಳಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ ಏನು ನೀರು ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ನೀರಲ್ಲಿ ಸಾಂಬಾರು ಮಾಡ್ತೀವಿ, ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಈಗ ಏನು ಬೇಳೆಗಳಿದ್ವಲ್ಲ ಆ ಬೇಳೆಗೆ ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕು ಸ್ವೀಟು, ಆ ಸ್ವೀಟ್ ಅಂದರೆ ನಿಮಗೆ ಸ್ವೀಟ್ ಎಷ್ಟು ತಿಂತೀರಾ, ಜಾಸ್ತಿ ತಿಂತೀರಾ, ಕಮ್ಮಿ ಅಥವಾ ಮೀಡಿಯಮ್, ನಾವು ಮೀಡಿಯಮು. ಹಾಗಾಗಿ ಇಲ್ಲಿ ಒಂದು 1/4 kg ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀವಿ. ಆ ಬೆಲ್ಲಕ್ಕೇ ನಾವು ತೊಗರಿಬೇಳೆ ಮತ್ತು ಕಡಲೆಬೇಳೆನೂ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀವಿ. ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊತಾ ಇಲ್ಲ. ಇದು ಸ್ವಲ್ಪ ಕುದೀತು ಅಂದರೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಏಲಕ್ಕಿ ಪೌಡರ್ನ ಹಾಕ್ಕೊಬೇಕು. ಏಲಕ್ಕಿ ಪೌಡರು ಫ್ಲೇವರ್ ಚೆನ್ನಾಗಿರುತ್ತೆ.
ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದು ನೋಡ್ತಾ ಇರ್ಬೋದು, ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇದು ನೀಟಾಗಿ ಕುದಿಸ್ತಾ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಹಾಗೆ ಬೆಲ್ಲನೂ ಕೂಡ ನೀಟಾಗಿ ಕರಗಿ ಆ ಒಂದು ಫ್ಲೇವರ್ಸ್ ಎಲ್ಲ ಹೊಂದ್ಕೊಳ್ಳುತ್ತೆ. ಅಂದರೆ ಬೇಳೆಗಳದ್ದು, ಬೆಲ್ಲ, ಏಲಕ್ಕಿ ಎಲ್ಲದು ನೀಟಾಗಿ ಮಿಕ್ಸ್ ಆಗಿ ಒಂದು ಫ್ಲೇವರ್ ಬರುತ್ತಲ್ಲ, ಸಖತ್ತಾಗಿರುತ್ತೆ. ಇದು ನೀಟಾಗಿ ಆದಮೇಲೆ ಇದು ಕೂಲ್ ಡೌನ್ ಆಗೋದಕ್ಕೆ ಬಿಡಬೇಕು. ತಕ್ಷಣ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ಇದು ಈಗ ಆಲ್ಮೋಸ್ಟ್ ಆಗಿದೆ. ನೀವು ಕಲರ್ ನೋಡ್ತಾ ಇರ್ಬೋದು ಹೇಗೆ ಚೇಂಜ್ ಆಗಿದೆ. ಫಸ್ಟ್ ಎಲ್ಲೋ ಇದ್ದಿದ್ದು ಈಗ ಸ್ವಲ್ಪ ಬ್ರೌನ್ ಥರ ಆಗಿದೆ. ಈ ಥರ ಆದಮೇಲೆ ಇವಾಗ ಇದನ್ನು ಕೂಲ್ ಡೌನ್ ಆಗೋದಕ್ಕೆ ಬಿಡೋಣ. ಒಂದು 10 to 15 ಮಿನಿಟ್ಸ್ ಕೂಲ್ ಡೌನ್ ಆಗಬೇಕು. ಫುಲ್ ನೀಟಾಗಿ ಕೂಲ್ ಡೌನ್ ಆಗಬೇಕು. ಆಗ ಮಾತ್ರ ಮಿಕ್ಸಿಯಲ್ಲಿ ಚೆನ್ನಾಗಾಗುತ್ತೆ. ಈಗ ಮಿಕ್ಸಿಗೆ ಶಿಫ್ಟ್ ಸ್ವಲ್ಪನೇ ಹಾಕೋಬೇಕು ಮಿಕ್ಸಿಗೆ. ನೋಡ್ತಾ ಇರಬೇಕು ಅವಾಗ ಹೆಂಗೆ ಆಗ್ತದೆ ನೋಡ್ತಾ ಇರ್ಬೋದು ನೀವು ಹೇಗೆ ಅದು ಮಿಕ್ಸಿ ಆಗಿರೋದು. ಹೀಗೆ ನೀಟಾಗಿ ನೋಡ್ಕೊಂಡು ಮಿಕ್ಸಿನ ಹಾಕ್ತಾ ಇರಬೇಕು, ಅವಾಗವಾಗ ಅಲ್ಗಾಡಿಸ್ಕೊಂಡು. ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ಮಿಕ್ಸಿ ಮಾಡಿರೋದು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀವಿ. ಹಾಗೆ ಇದು ಕನ್ಸಿಸ್ಟೆನ್ಸಿನ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇದನ್ನ ಇವಾಗ ನೀಟಾಗಿ ಉಂಡೆ ಮಾಡಿ ಪ್ಲೇಟಲ್ಲಿ ಫಸ್ಟಿಗೆ ಎಲ್ಲ ಅಂದರೆ ಹೂರ್ಣದ್ದು ಫುಲ್ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀವಿ. ಹೂರ್ಣ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟ್ ಏನು ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪನೇ ಹಾಕಿ ಅದರೊಳಗೆ ಇದನ್ನು ನೀಟಾಗಿ ಸ್ಟಫ್ ಮಾಡ್ಕೊಂಡು, ಅಂದರೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇದನ್ನು ಸ್ಟಫ್ ಮಾಡಿ ಆಮೇಲೆ ಲಟ್ಸೋದು. ಹಿಟ್ಟಲ್ಲಿ ನಾವು ಲಟ್ಟಿಸ್ತೀವಿ, ಹಿಟ್ಟು ಹಾಕ್ಕೊಂಡು ಚಪಾತಿ ಅಥವಾ ರೊಟ್ಟಿ ಮಾಡ್ತೀವಲ್ಲ ಆ ಥರ. ಇಲ್ಲ ನೀವು ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಪೇಪರಲ್ಲಿ ಇದು ಮಾಡ್ತಾರೆ, ಏನು ಹರಡಿಸ್ಕೊತಾರೆ, ಆ ಥರನೂ ಕೂಡ ಮಾಡ್ಕೊಬೋದು. ಬಟ್ ನಮ್ಮ ಅಮ್ಮಂಗೆ ಲಟ್ಸೋದೇ ಇಷ್ಟ ಅಂತ ಅಂದ್ಬಿಟ್ಟು ಅವ್ರು ಯಾವಾಗಲೂ ಲಟ್ಟಿಸ್ತಾರೆ. ಹಾಗಾಗಿ ಇವತ್ತು ಕೂಡ ಲಟ್ಟಿಸ್ತಾ ಇದ್ರು ಕೂಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ, ಅಂದರೆ ಹೋಳಿಗೆ ಕರೆಕ್ಟಾಗಿ ಅವರು ಅಂದರೆ ಅಮ್ಮಂದಿರೆಲ್ಲ ರೌಂಡಾಗೆ ಮಾಡ್ತಾರೆ ಆಲ್ಮೋಸ್ಟು. ಹಾಗಾಗಿ ಎಷ್ಟು ರೌಂಡಾಗಿ ಕರೆಕ್ಟಾಗಿ ಬಂದಿತ್ತು. ಬೇಯಿಸುವಾಗೂ ಕೂಡ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು ಎರಡು ಸೈಡು. ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಸಖತ್ತಾಗಿರೋದು ಹೋಳಿಗೆ ಮಾತ್ರ. ನಾನು ಸ್ಪೆಷಲಿ ನನ್ನ ಮಗನಿಗೆ ತುಂಬ ಇಷ್ಟ. ಹಾಗಾಗಿ ಅಮ್ಮ ಬಂದಿದ್ರಲ್ಲ ಅಂತ ಮಾಡಿಸ್ದೆ ಹೋಳಿಗೆನ ನನ್ನ ಮಗನಿಗೋಸ್ಕರ. ಒಂದು 2 ದಿನ ಇಟ್ಕೊಂಡು ತಿನ್ನೋಕ್ಕಾಗತ್ತೆ, ಸ್ಕೂಲಿಂದ ಬಂದಮೇಲೆ ಕೊಟ್ಟರೆ ತಿಂತಾರೆ ಮಕ್ಕಳು ಅಂತ ಅಂದ್ಬಿಟ್ಟು. ಇದು ಹೋಳಿಗೆ ರೆಸಿಪಿ ಆಗಿತ್ತು. ನಿಜ ಸಖತ್ತು ಕಷ್ಟ ಹೋಳಿಗೆ ಮಾಡೋದು ಮಾತ್ರ. ಹಂಚ ಮೇಲೆ 2 ಸೈಡು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ. ವಿಡಿಯೋದಲ್ಲಿ ಒಂದು 7 ರಿಂದ 8 ನಿಮಿಷ ಅಂದರೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನಿಜ ಒಂದು 2 hours ಅಂತೂ ಬೇಕೇ ಬೇಕು ಮಾಡೋದಕ್ಕೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ಮಾಡಲೇಬೇಕು ಕಷ್ಟ ಆದ್ರೂ. ಇದು ಹೋಳಿಗೆ ರೆಸಿಪಿ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಮುಂದೆ ಕೂಡ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.